ಹೇ ಗಾಯ್ಸ್, ವೆಲ್ಕಮ್ ಟು ಚೆರಿ ವಿತ್ ಮೀ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಚೆರಿಷಾಂಗೆ ಹುಷಾರಿಲ್ಲ, ಕೆಮ್ಮು ತುಂಬಾ ಜಾಸ್ತಿ ಆಗಿಬಿಟ್ಟಿದೆ. ಅದಕ್ಕೋಸ್ಕರನೇ ಇವತ್ತು ಅವಳಿಗೆ ಶುಂಠಿ ಹಾಲನ್ನು ಕಾಯಿಸ್ಕೊಟ್ಟಿದ್ದೆ. ಹಾಗೆಯೇ ಕೆಲವೊಂದು ರೆಮಿಡಿ ಮಾಡಬೇಕಾಗಿತ್ತು. ಏನಪ್ಪ ಅಂದರೆ ನನ್ನ ಮಗಳು ಯಾವಾಗಲೂ ಬಾಯಿಗೆ ಬೆರಳನ್ನ ಹಾಕೊತಾನೆ ಇರ್ತಾಳೆ. ಎಷ್ಟು ಹೊಡೆದಿದ್ದೀವಿ ಅಂದರೆ ಲೆಕ್ಕನೇ ಇಲ್ಲ, ಅಷ್ಟು ಹೊಡೆದಿದ್ದೀನಿ. ಸೊ ಹಂಗೆ ಮಾಡ್ತಾನೆ ಇರ್ತಾಳೆ. ಅದಕ್ಕೋಸ್ಕರ ನಾನು ಇವತ್ತು ಅವಳಿಗೆ ಬೇವಿನ ಸೊಪ್ಪು ಹಚ್ಚೋಣ ಅಂತ ಹೇಳ್ಬಿಟ್ಟು ಬೇವಿನ ಸೊಪ್ಪು ಬರಿತಾ ಇದ್ದೀನಿ. ಸೊ ಇದನ್ನು ಅವಳಿಗೆ ಮೆಹಂದಿ ಅಂತ ಹೇಳ್ಬಿಟ್ಟು ಹಚ್ಚೋಣ, ನೋಡೋಣ. ಇದೊಂದು ಮಾಡ್ತೀನಿ, ಇದು ಕೂಡ ವರ್ಕ್ ಆಗಿಲ್ಲ ಅಂದರೆ ಕೊನೆಗೆ ಬೇವಿನ ಎಣ್ಣೆನೇ ತಗೊಂಬಂದು ಹಚ್ತೀನಿ. ಕೈ ಮೇಲೆಲ್ಲ ಸಖತ್ ಹೊಡೆದಿದ್ದೀವಿ, ಒಂದು ಬರೆ ಹಾಕಬೇಕು ಅಷ್ಟು ಹೊಡೆದಿದ್ದೀವಿ. ಅವಳು ಬಿಡ್ತಾನೆ ಇಲ್ಲ. ಫೈನಲಿ ಮಾಡಾಯಿತು ಇದನ್ನೆಲ್ಲ. ಇವಾಗ ಅವಳಿಗೆ ಹಚ್ಚೋಣ. ಅವಳು ಅಷ್ಟು ಏನೋ ಜಾಸ್ತಿ ಆಗಿತ್ತಾ? ಏನು ಹೇಳಪ್ಪ ಅದು? ಇಲ್ಲಿಂದ ನನಗೂ ಅಂತ ಕೂತೈತೆ ಊರ್ಲು. ಇದೇನು ಹೇಳು? ಎಲ್ಲಿಗೆ ಹಚ್ಕೊಳ್ಳೋದು? ಲೈಟ್ ಆಫ್ ಮಾಡ್ಬೇಕು ಅಂತಿದ್ರೆ ಹಂಗೆ ಬಂದಿದ್ದೆ. ಯಾವಾಗ ಲೈಟ್ ಆಫ್ ಮಾಡ್ಬೇಕು? ಲೈಟ್ ಆಫ್ ಮಾಡಿ ಹಚ್ಕೊಳ್ಳುವಂತೆ. ನಂಗೆ ಬೇಡ, ನಿನಗೆ ಹಚ್ಚಕ್ಕೆ ತಂದಿರೋದು ಅಪ್ಪ. ನನಗೆ ಹಚ್ಚಕ್ಕೆ ತಂದೈತೆ ಅಪ್ಪ. ಕೇಳ ಅಪ್ಪ ನಂಗೆ ಕೊಡೋಲ್ಲ ಅಂತು ರೀ. ನಾನು ಹಚ್ಕೊಳ್ಳೋಣ? ಇಬ್ರು ಹಚ್ಕೊಳ್ಳೋದಂತೆ. ನಂಗೆ ಬೇಡಪ್ಪ, ನಂಗೆ ಕಲ್ಲರ್ ಐತೆ, ಕೈ ಕೆಂಪಗೈತೆ. ನೀನು ಹಚ್ಕತ್ತೀಯ ನಾನು ಹಚ್ಚಣ? ನೀನು ಹಚ್ಕತ್ತೀಯ? ಹಚ್ಕೊ. ಚೆನ್ನಾಗಿ ಕಲರ್ ಆಗುತ್ತೆ ಹೌದಾ? ಡಿಸೈನ್ ಮಾಡ್ಕೊತಿದ್ದೀನಿ ನೀನೇ? ಓ ಸೂಪರ್ ಆಗೈತಿ ಡಿಸೈನು. ಬೇಗ ಬೇಗ ಹಚ್ಕೊಬೇಡಿ, ಕಲ್ಗೋಗಿ ಬರಬೇಕು. ನೋಡ್ರಿ, ಯಾವತ್ತೋ ಹಚ್ಚಿದ್ದೆ ಡಿಸೈನರ್ ರೀ ಇದಾ? ಅವಳೆ ಮಾಡ್ಕೊತಾಳೆ ನೋಡ್ರಿ ಇಲ್ಲಿ. ಓಯ್ ನೋಡಿ, ಅವಳೆ ಮಾಡ್ಕೊತಾಳೆ ಡಿಸೈನ್. ಗುಡ್ ಗರ್ಲ್. ಇದೆಲ್ಲ ನೆನಪಲ್ಲಿ ಇಟ್ಕೊಂಡಿರ್ತೀಯ, ಬೇರೆದೆಲ್ಲ ನೆನಪಲ್ಲಿ ಇಟ್ಕೊಂಡಿಲ್ಲ ನೋಡು. ನಾನು ಹಿಂಗೆ ಹಚ್ಚಿದ್ದೆ ರೀ ಅವತ್ತ ಮೆಹಂದಿ ಸೊಪ್ಪ. ಹಂಗೆ ಹಚ್ಕೊತಾವಳೆ. ಹ್ಞೂ ಸೂಪರ್ ಆಗೈತೆ. ಹಂಗೆ ಕೈ ಹಿಡ್ಕೊಬ. ಹಾಂ, ಏನು ಹೇಳ್ತೀಯ ಈಗ ನೀನು? ಏನು ಹಚ್ಕೊತಿದ್ದೀಯ ಪಪ್ಪ? ಮೆಹಂದಿಯ? ಕೈ ಹುಡುಗಿ ಅಂತ ಹಚ್ಕೊತಾ ಇದೀಯಾ? ಎಲ್ಲ ಡಿಸೈನ್ ಯಾವ ರೀತಿ ಡಿಸೈನ್ ಮಾಡಿದ್ದೀನಿ? ಸೂಪರ್. 10 ನಿಮಿಷ ಕೈ ತೆಗಿಬೇಡ, ಕಲರ್ ಆಗುತ್ತೆ. ನೋಡಿ ಮೆಹಂದಿ ಹಚ್ಚಿದ್ದೀನಿ ನಮ್ಮ ಹುಡುಗಿಗೆ. ಹತ್ತೈತಾ ಮೆಹಂದಿ? ತೊಳಿತೀಯ? ಹಿಡ್ಕತ್ತಿ? ಇನ್ನೊಸಿ ಹೊತ್ತು ಸಾಕು ಸಾಕು. ಮನೆಯೆಲ್ಲ ಮಾಡ್ತಿದ್ದೀಯಾ? ತೆಗಿ ತೆಗಿ ಸಾಕು. ಇನ್ನೊಂದು ಸ್ವಲ್ಪ ಹೊತ್ತು ಇಟ್ಕೊ. 2 ದಿವಸ ಆದ್ರೂ ಹೋಗ್ಬಾರ್ದು ಅದ್ರದ್ದು ಅವ. ಚೆನ್ನಾಗಿರ್ಕ. ಕೂತ್ಕೋ. ಪಪ್ಪ ಕೈ ತೊಳ್ದ? ತೋರಿಸಿಲಿ. ಏನಾಯ್ತು ಮೆಹಂದಿ? ಯಾಕೆ ಹೋಗ್ಸಿದೀಯಾ? ನಿಂಕೋ, ಎಲ್ಲಿಗೆ ಹೋಗ್ಬೇಡ. ನಿಂಗೆ ಬೇಡ? ಅಪ್ಪಂಗೆ ತೋರಿಸು ಮೆಹಂದಿ ಹೆಂಗೆ ಗೊತ್ತೈತೆ ನೋಡಪ್ಪ ಅಂತ. ಇಲ್ಲಿ ಹಿಂಗೊಂಚೂರು ಬಾಯಿ ಕೈ ಹಿಡ್ಕ. ಜಬ್ಬು ಜಬ್ಬು. ಕೈ ಹಾಕತ್ತೀಯ? ಕೈ ಹಾಕತ್ತೀಯ? ಅಲ್ಲೇ ಸುತ್ತಕೋಬೇಕು ನೀನು. ಆಂಟಿ ಮನೆ ಆಂಟಿ ಮನೆ ಹೋಗೋ. ಹೋಗ. ಆಮೇಲಿಂದ ಬಾ ಬೇಗ. ಇನ್ನೊಂದು ಹೋಮ್ವರ್ಕ್ ಐತೆ ಆಯ್ತಾ? ಹುಷಾರಾಗಿ ಹೋಗು. ಅರಿಚ್ಬೇಡ. ಆಂಟಿ ಆಂಟಿ ನಿಧಾನಕ್ಕೆ ಹೋಗು, ಅರಿಚ್ಬೇಡ. ಎಲ್ಲಿ ಇನ್ನೊಂದು ಸ್ಲಿಪ್ಪರು? ತಡಿ.
ಇದು ನನ್ನ ಹಳೆಯ ಪೇಂಟಿಂಗ್ ಬಾಕ್ಸು. ಇಷ್ಟು ದಿನ ಯೂಸ್ ಆಗಿತ್ತು, ಕೆಲವೊಂದಕ್ಕೆ ಹಾಗೇ ಇಟ್ಟಿದ್ದೆ. ಇದು ತೊಗೊಂಡು ಆಲ್ರೆಡಿ 3 ವರ್ಷಗಳಾಗಿದೆ. ಆದರೆ ಇವಾಗ ಯೂಸ್ ಆಗ್ತಿದೆ ನನ್ನ ಮಗಳಿಗೆ. ಏನಕ್ಕೆ ಅಂದರೆ ಡ್ರಾಯಿಂಗ್ ಮಾಡಿಸ್ತೀವಲ್ಲ, ಅದಕ್ಕೆ ನೋಡ್ಬೋದು ಅವಳ ಹತ್ರ ಯಾವ ರೀತಿ ಎಲ್ಲ ಡ್ರಾಯಿಂಗ್ ಮಾಡಿಸಿದ್ದೀವಿ ಅಂತ ಹೇಳ್ಬಿಟ್ಟು. ಇದು ಫಿಂಗರ್ ಪ್ರಿಂಟಲ್ಲಿ ಟ್ರೀ ಬಿಡಿಸಿರೋ ಅಂಥದ್ದು ಚೆನ್ನಾಗಿದೆ. ಅಲ್ಲೇ ಮೇಲ್ಗಡೆ ಕೊಟ್ಟಿದ್ದಾರಲ್ಲ ಅದೇ ರೀತಿ ನಾವು ಮಾಡಿಸಿದ್ದೀವಿ. ಕಲರ್ಸ್ ಎಲ್ಲ ಇಟ್ಕೊಂಡಿದ್ದಕ್ಕೆ ಇವಾಗ ಯೂಸ್ ಆಗಿದೆ. ನೋಡೋಣ ಇದಕ್ಕೆ ಸ್ಟಾರ್ ಕೊಡ್ತಾರೆ ಎಲ್ಲ ಅಂತ. ಮತ್ತು ಇನ್ನೂ 2 ಆ್ಯಕ್ಟಿವಿಟೀಸ್ ಮಾಡಿಸಿದ್ದೀನಿ. ಅವಳದು ಬಿಗ್ ಮತ್ತು ಸ್ಮಾಲ್ ಕಾನ್ಸೆಪ್ಟಲ್ಲಿ ಮಾಡಿರೋವಂಥದ್ದು, ಅದಕ್ಕೆ ಸ್ಟಾರ್ ಬಂದಿದೆ. ಮತ್ತು ನಮ್ಮ ಮನೆಗೆ ಅಂದರೆ ಚಿಕ್ಕದಾಗಿ ಹೋಮನ್ನು ಬಿಡಿಸೋವಂಥ ಕಾನ್ಸೆಪ್ಟ್, ಅದಕ್ಕೂ ಸ್ಟಾರ್ ಕೊಟ್ಟಿದ್ದಾರೆ. ನೆಕ್ಸ್ಟು ಇಲ್ಲಿ ಮೈ ಫೇವ್ರೇಟ್ಸ್, ಅವಳಿಗೆ ಯಾವ್ಯಾವ ಇಷ್ಟ ಅದಕ್ಕೆಲ್ಲ ಡ್ರಾಯಿಂಗ್ ಮಾಡಿಬಿಟ್ಟು ಪೇಂಟ್ಸ್ ಮಾಡಿಸ್ಬೇಕಾಗಿತ್ತು. ಕ್ರಯನ್ಸಲ್ಲಿ ಮಾಡಿಸಿರೋದು. ಇದು ಡೋರಾ ಬಿಡಿಸಿರೋ ಅಂಥದ್ದು ನಾನೇ. ಡೋರಾ ಥರ ಕಾಣಿಸುತ್ತಾ? ಇದು ಬನಾನಾ ಎಲ್ಲ ನಾನೇ ಬಿಡಿಸ್ಕೊಟ್ಟಿರೋದು. ಇದಕ್ಕೆ ಮಾತ್ರ ಡ್ರಾಯಿಂಗ್ ಮಾಡಿದ್ದಾಳೆ. ಇದರಲ್ಲಿ ಮಾತ್ರ ಇಂಟ್ರೆಸ್ಟ್ ತೋರಿಸ್ತಿದ್ದಾಳೆ. ನೋಡೋಣ ಮುಂದೆ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು. ಓಕೆ, ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ? ಥ್ಯಾಂಕ್ ಯು. ಬೈ ಬೈ, ಟೇಕ್ ಕೇರ್.